ನೈಟ್ ಲೈಫ್ ಎಂಜಾಯ್ ಮಾಡೋಣ ಅಂತ ಪಬ್ಬಿಗೆ ಬಂದ್ರೆ ನಾನು ಇಂಡಿಯನ್ ಅನ್ಬಿಟ್ಟು ಸೇರ್ತಾನೆ ಇಲ್ಲ. ಆಮೇಲೆ ಅವ್ರಿಗೆ ಗೊತ್ತಿಲ್ದಂಗೆ ಒಂದು ಪಬ್ಬಲ್ಲಿ ವಿಡಿಯೋ ಮಾಡ್ದೆ. ಇಲ್ಲಿ ನನಗೆ ಬೇಜಾನ್ ಸ್ಕ್ಯಾಮ್ ಮಾಡ್ಬಿಟ್ರು. ಈ ದೇಶದಲ್ಲಿ ಹೆಣ್ಮಕ್ಳು ವಿಚಿತ್ರವಾಗಿ ಆಡ್ತಾರೆ. ನನ್ಗಂತೂ ಭಯನೇ ಆಗೋಯ್ತು ಯಾಕಿಂಗೆ ಅಂತ. ಇವ್ರು ಬಂದು ಪ್ಯೂರ್ ಮುಸ್ಲಿಂ ಗುರು, ಆದ್ರೆ ಇಲ್ಲಿ ಬುರ್ಕಾ ಹಾಕೊಳ್ಳಲ್ಲ. ಏನಕ್ಕಂದ್ರೆ ಈ ದೇಶದಲ್ಲಿ ಬುರ್ಕಾ ಬ್ಯಾನ್ ಆಗಿದೆ. ಮತ್ತೆ ಇಲ್ಲಿ ಬಾತ್ರೂಮ್ ಅಲ್ಲಿ ತೊಳ್ಕೊಳಕ್ ನೀರಿರಲ್ಲ ಗುರು, ಟಿಶ್ಯೂ ಪೇಪರ್. ಗುಡ್ ಮಾರ್ನಿಂಗ್ ಫ್ರಮ್ ಕಜಕಿಸ್ತಾನ್ ಆಲ್ಮಟಿ. ಈಗ ವೆದರ್ ಬಂದು -3 ಡಿಗ್ರಿ ಇದೆ. ಅರೆ ಸಿಕ್ಕಾಪಟ್ಟೆ ಚಳಿ ಹೊಡಿತೈತ್ ಗುರು, ನಡುಕ್ತಾ ಇದೀನಿ. ನಾನು ನಾರ್ಮಲ್ ಒಂದು ಶರ್ಟ್ ಇಂಡಿಯಾದಲ್ಲಿ ಹೆಂಗ್ ಹಾಕೋತೀವಿ ಹಂಗ್ ಹಾಕೊಂಡ್ಬಿಟ್ಟಿದೀನಿ. ಇಲ್ಲಿ ಯಾರು ಕೂಡ ಶರ್ಟ್ ಅಂತೂ ಹಾಕೊಳ್ಳಲ್ಲ, ಎಲ್ಲರೂ ಕೂಡ ಜಾಕೆಟ್ ಹಾಕೊಂಡ್ಬಿಡ್ತಾರೆ. ಬೆಳಗ್ಗೆ ಆದ್ರೂ ಆಗ್ಲಿ ಸಂಜೆ ಆದ್ರೂ ಆಗ್ಲಿ ಒಂದು ಟೀ ಶರ್ಟ್ ಹಾಕೊಂಡು ಹೊರಗಡೆ ಅಂತೂ ಹೋಗಕ್ಕಾಗಲ್ಲ. ಏನಕ್ಕಂದ್ರೆ ಹೊರಗಡೆ ಅಂತೂ ಫುಲ್ ಚಳಿ ಇರುತ್ತೆ. ಅದಕ್ಕೆ ಶರ್ಟ್, ಟೀ ಶರ್ಟ್, ಜಾಕೆಟ್ ಇನ್ನು ಮೂರ್ ಲೇಯರ್ ಹಾಕೊಂಡು ಹೋಗ್ಬೇಕು ಹೊರಗಡೆ ಹೋಗ್ತೀನಿ ಅಂದ್ರೆ. ಆಮೇಲೆ ಇನ್ನೊಂದು ಕಂಪಲ್ಸರಿ ಆಗಿ ಕೈಗೆ ಗ್ಲೌಸ್ ಅಂತೂ ಇರ್ಲೇಬೇಕು. ಇಲ್ಲಿ ನೋಡಿ ಕಜಕಿಸ್ತಾನದ ಬೈಕ್ ಹೇಗಿದೆ ಅಂತ. ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ನೋಡಿ KZ ಅಂತ ಹಾಕೊಂಡಿದ್ದಾರೆ. ಮತ್ತೆ ಫ್ಲಾಗ್ ಇರುತ್ತೆ ಪ್ರತಿ ಒಂದು ಕಾರ್ಗಾಗ್ಲಿ ಗಾಡಿಗಾಗ್ಲಿ ಎಲ್ಲದಕ್ಕೂ ಕೂಡ ಫ್ಲಾಗ್ ಅಂತೂ ಇದ್ದೇ ಇರುತ್ತೆ. ಬಟ್ ಇದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಫುಲ್ ಎಲ್ಲ ಉಡಿಸ್ ಮಾಡ್ಬಿಡ್ತಾರೆ. ಟೋಟಲ್ ಸ್ಪೀಡ್ 260 ಗುರು, 260 ಇದೆ ಗಾಡಿಗೆನೆ. ಬರೀ ಪವರ್ಫುಲ್ ಗಾಡಿ ಅನ್ಸುತ್ತೆ ಇದು. ಕಾರ್ ಸ್ಟಾರ್ಟ್ ಆಗಲ್ಲ ಗುರು, ಸಿಕ್ಕಾಪಟ್ಟೆ ಕಷ್ಟ. ಇವ್ರು ಕಾರ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದ್ ಸ್ವಲ್ಪ -10 ಡಿಗ್ರಿ ಆತರ ಬಂದ್ರೆ ಕಾರು ಆಟೋಮೆಟಿಕ್ ಯಾವಾಗ್ಲೂ ಆನ್ ಅಲ್ಲೇ ಇರುತ್ತೆ. ಒಂದ್ಸಲ ಕಾರ್ ಏನಾದ್ರು ಆಫ್ ಮಾಡಿದ್ರೆ 100% ಕಾರ್ ಆನ್ ಆಗೋದೇ ಇಲ್ಲ. ಈ ತರ ಎಲ್ಲ ಇರುತ್ತೆ ಇಲ್ಲಿ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಇದು ಗೇಟ್ ಹಂಗಂಗೆ ಓಪನ್ ಆಗಲ್ಲ ಗುರು, ಸುಮ್ನೆ ಹಿಂಗಂದ್ರೆ ಓಪನ್ ಆಗಲ್ಲ. ಇಲ್ಲಿ ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡ್ ಒತ್ತಿದ್ರೆ ಮಾತ್ರನೇ ಓಪನ್ ಆಗೋದು. ಗೈಸ್ ಬಸ್ ವೆಯ್ಟ್ ಮಾಡ್ತಾ ಇದೀನಿ, ಬಸ್ ಅಲ್ಲಿ ಓಡಾಡೋಣ ಅಂತ. ಬಸ್ ಎಲ್ಲಿ ಬರ್ತಿದೆ ಅಂತ ಮ್ಯಾಪ್ ಅಲ್ಲೇ ಇಂಡಿಕೇಟ್ ಮಾಡುತ್ತೆ ಗುರು. ಸಕ್ಕತ್ತಲ್ಲ ಇದು. ಬಸ್ ನಂಬರ್ 16 126 ನೋಡಿ ಬಸ್ ಬರ್ತೈತಿ ಇವಾಗ. ಅಲ್ಲಿ ಬರ್ತೈತೆ. ಹೆಂಗುರು ಇದು ಸಕ್ಕತ್ತಲ್ಲ, ಏನ್ ಟೆಕ್ನಾಲಜಿ. ಈ ದೇಶದಲ್ಲಿ ಜನಸಂಖ್ಯೆ ಕಮ್ಮಿನೇ ಇರ್ಬೋದು, ಆದ್ರೆ ಸೂಪರ್ ಗುರು. 11 ಬಸ್ಸು ಈ ಬಸ್ಸಲ್ಲಿ ನಾನು ಓಡಾಡ್ಬೇಕೀಗ. ಇದು ಕೇಬಲ್ ಬಸ್ಸು. ಲೇಡಿ ಬಸ್ ಡ್ರೈವರ್ ಇವರು. ಇವ್ರಿಗೆ ಕಾಸು ಕೊಡ್ಬೇಕು ನಾವು. ಲೇಡಿ ಇದೇನು ಇವರು ಕಾಸು ಬೇಡ ಅಂತವ್ರೆ. ಟಿಕೆಟ್ ಹೆಂಗೆ ತೊಗೊಳೋದು ಮತ್ತೆ? ಚೆಕಿಂಗ್ ಅವ್ರು ಏನಾದ್ರು ಬಂದ್ಬಿಟ್ರೆ ಆಮೇಲೆ ಫೈನ್ ಗೀನ್ ಕಟ್ಟಬೇಕಾಗುತ್ತೆ ಅಷ್ಟೇ ನಾನು. ಓ ಥ್ಯಾಂಕ್ ಯು. ಇವ್ರು ಪೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನನಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವರೇ ನನಗೋಸ್ಕರ ಟಿಕೆಟ್ ಬೈ ಮಾಡಿದ್ರು. ಆಪ್ ಅಲ್ಲಿ ಟಿಕೆಟ್ ಡೀಟೇಲ್ಸ್ ಶೋ ಆಗುತ್ತೆ, ಅದನ್ನ ಫೋಟೋ ತಗೋ ಅಂತ ಹೇಳಿದ್ರು. ಚೆಕಿಂಗ್ ಅವ್ರು ಬಂದ್ರೆ ತೋರ್ಸಕ್ ಹೇಳಿದ್ರು. ಹಿಂದೆಗಡೆ ಕುತ್ಕೊಳ್ಳೋಣ ಇವಾಗ. ಇಲ್ಲಿ QR ಕೋಡ್ ಇದೆ, ಆ ಕಾರ್ಡ್ನ ಟ್ಯಾಪ್ ಮಾಡಿದ್ರೆ ಸಾಕು ಟಿಕೆಟ್ ಬೈ ಆಗುತ್ತೆ. ಆಪ್ ಅಲ್ಲಿ ಶೋ ಆಗುತ್ತೆ ಟಿಕೆಟ್ ಡೀಟೇಲ್ಸ್. 120 ಟೆಂಗಿ ಅಷ್ಟೇ ಗುರು. ನಾರ್ಮಲ್ ಆಗಿ ನಾವೇನಾದ್ರು ಕ್ಯಾಬಲ್ಲಿ ಹೋಗ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಮಿನಿಮಮ್ ಒಂದು 1000 ಟೆಂಗಿ ಅಂತೂ ಬೇಕೇ ಬೇಕು. ಇಲ್ಲಿಂದ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಾಡ್ತೀನಿ ಅಂದ್ರೆ 1000 ಟೆಂಗಿ ಅಂತೂ ಬೇಕೇ ಬೇಕು. ಬಸ್ಸು ಬೆಸ್ಟ್ ಹೇಳ್ಬೇಕು ಅಂದ್ರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಸಖತ್ತಿದೆ ಇಲ್ಲಿ ಕಜಕಿಸ್ತಾನ. ಬಸ್ ನಂಬರ್ ಯಾವ್ದಿದೆ, ಆ ಬಸ್ಸು ಎಲ್ಲಿ ಓಡಾಡ್ತಿದೆ ಅನ್ನೋದನ್ನು ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸಖತ್ತಲ್ಲ, ಏನ್ ಟೆಕ್ನಾಲಜಿ. ಮ್ಯಾಪ್ ಅಂತೂ ನೋಡ್ತಾನೆ ಇರಬೇಕು. ನನಗಂತೂ ಗೊತ್ತಾಗಲ್ಲ ಎಲ್ಲಿ ಇಳ್ಕೋಬೇಕು ಏನು ಅಂತ. ಅದಕ್ಕೆ ಮ್ಯಾಪ್ ನೋಡ್ತಾನೇ ಇದ್ದೀನಿ. ನನ್ನ ಬಸ್ ಸ್ಟಾಪ್ ಬಂತು. ಇದೇನು ಗುರು, ಇಲ್ಲೇನೋ ಬಟ್ಟೆ ಎಲ್ಲ ನೇತಾಕ್ಬಿಡೋರೆ. ಅಡ್ವರ್ಟೈಸ್ಮೆಂಟ್ ಗುರು ನೋಡಿ, ಡೆಮೋ ಪೀಸ್ ನ ಬಸ್ ಸ್ಟಾಪ್ ಅಲ್ಲೇ ಇಟ್ಬಿಡೋರೆ. ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಅಂತಾರೆ. ಈ ಸಿಟಿಲಿ ನಾವು ಎಲ್ಲೇ ನಿಂತ್ಕೊಂಡು ನೋಡಿದ್ರು ಕೂಡ ಮೇಲ್ಗಡೆ ಟಾಪ್ ಇಂದ ಯಾವ್ದಾರ ಒಂದು ಬಿಲ್ಡಿಂಗ್ ಇಂದನೋ ನೋಡಿದ್ರು ಕೂಡ ನಮ್ಗೆ ಬೆಟ್ಟ ಗುಡ್ಡಗಳು ಕಾಣಿಸ್ತಾವ ಗುರು. ಮೌಂಟೇನ್ ನೋಡಿ, ಮೌಂಟೇನ್ 29. ಮ್ಯಾಪ್ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದೀನಿ. ನನ್ಗಂತೂ ಗೊತ್ತೇ ಆಗಿಲ್ಲ, ತಲೆ ಕೆಟ್ಟೋಯ್ತು. ನಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಕೇಳಿದ್ರೆ ಸಾಕಪ್ಪ, ನಾಚ್ಕೋಬಾರ್ದು ನಾವು. ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾನು. ಆದ್ರೂ ಕನ್ಫ್ಯೂಸ್ ಆಗ್ತಿದೆ. ಈ ದೇಶದಲ್ಲಿ ಗೂಗಲ್ ಮ್ಯಾಪ್ ಯೂಸ್ ಮಾಡಲ್ಲ. 2GIS ಅಂತ ಒಂದು ಆಪ್ ಇದೆ, ಆಪ್ ನ ಯೂಸ್ ಮಾಡಬೇಕು. ಅದು ಇವ್ರ ಲ್ಯಾಂಗ್ವೇಜ್ ಅಲ್ಲೇ ಇದೆ, ಇಂಗ್ಲಿಷ್ ಅಲ್ಲಿ ಅಂತೂ ಇಲ್ಲ. ಅದಕ್ಕೆ ನನಗೆ ಕನ್ಫ್ಯೂಸ್ ಆಗ್ತಿದೆ. ತುಂಬಾ ಕಷ್ಟ ಆಗುತ್ತೆ ಗುರು ಮ್ಯಾಪ್. ಇದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನನಗೆ. ಇದು ಬಂದು ಕಜಕ್ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಇಲ್ಲ. ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತಗೋಬೇಕು. ಇಲ್ಲಿ ನೀವ್ ಯಾರನ್ನೇ ನೋಡಿ, ಇವ್ರು ಬಂದು ಪ್ಯೂರ್ ಮುಸ್ಲಿಂ ಗುರು, ಆದ್ರೆ ಇಲ್ಲಿ ಬುರ್ಕಾ ಹಾಕೊಳ್ಳಲ್ಲ. ಏನಕ್ಕಂದ್ರೆ ಈ ದೇಶದಲ್ಲಿ ಬುರ್ಕಾ ಬ್ಯಾನ್ ಆಗಿದೆ. ಹೊರಗಡೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹಾಕೊಳ್ಳಂಗ್ ಇಲ್ವೇ ಇಲ್ಲ. ಮನೇಲಿ ಬೇಕಾದ್ರೆ ಹಾಕೋಬಹುದು. ನೀವು ಎಲ್ಲರೂ ಅಬ್ಸರ್ವ್ ಮಾಡ್ಬೋದು, ಯಾರು ಬುರ್ಕಾ ಹಾಕೊಂಡಿಲ್ಲ ಗುರು ಲೇಡೀಸ್ ಇಲ್ಲಿ. ಈ ರೂಲ್ಸ್ ಯಾವಾಗ ಹೇಳಿ ಬಂದಿದ್ದು? ಈಗ ಸ್ವಲ್ಪ ದಿನದಿಂದ ಅಷ್ಟೇ. ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ರಿ, ನೀನ್ ಬೇರೆ ದೇಶಕ್ಕೆ ಹೋಗ್ತಿಯಲ್ಲ, ಫುಡ್ ಎಲ್ಲ ಸೆಟ್ ಆಗುತ್ತಾ ಅಂತ. ಹೌದು, ನಂಗೆ 100% ಸೆಟ್ ಆಗಲ್ಲ ಫುಡ್. ಅದಕ್ಕೆ ನಾನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇರುತ್ತಲ್ಲ, KFC, ಬರ್ಗರ್ ಕಿಂಗ್, ಮತ್ತೆ ಇನ್ನು ಬೇರೆ ಬೇರೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇರುತ್ತೆ ಅದೆಲ್ಲ ಬೇರೆ ಬೇರೆ ದೇಶದಲ್ಲೂ ಇರುತ್ತಲ್ಲ, ಅಂತ ಔಟ್ಲೆಟ್ ಬಂದು ತಿಂತೀನಿ ಗುರು ಹೊಟ್ಟೆಗೆ. ನನ್ಗೇನು ಅರ್ಥ ಆಗ್ತಿಲ್ಲ ಗುರು. ಇಂಗ್ಲಿಷ್ ಅಲ್ಲಂತೂ ಏನೂ ಇಲ್ಲ, ಕಷ್ಟಪಟ್ಟು ಆರ್ಡರ್ ಮಾಡಿದೆ. ಫೈನಲಿ ಊಟ ಬಂತು ಗುರು. ಆದ್ರೆ ನೀರಿಲ್ವಲ್ಲ, ನೀರಿಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೆ ನಾನು ಹಾಸ್ಟೆಲಿಂದನೇ ತಗೊಂಡ್ಬಿಟ್ಟಿದ್ದೀನಿ. ಯಾರು ಏನಾದ್ರು ಅನ್ಕೊಳ್ಳಿ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನ್ ಸುಮ್ನೆ 60 ರಿಂದ 70 ರೂಪಾಯಿ ಕೊಡ್ಬೇಕು ಅರ್ಧ ಲೀಟರ್ ವಾಟರ್ ಬಾಟ್ಲಿಗೆ. ಅದಕ್ಕೆ ಹಾಸ್ಟೆಲಿಂದನೇ ತಗೊಂಡ್ಬಿಟ್ಟಿದ್ದೀನಿ. ಗೈಸ್, ಇದು ವಾಶ್ರೂಮ್. ಮೆನ್ಸ್ ಲೇಡೀಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಮತ್ತೆ ಇದು ಓಪನ್ ಆಗಲ್ಲ ಗುರು ಹಂಗೇನೆ. ಇಲ್ಲಿ ಪಾಸ್ವರ್ಡ್ ಇರುತ್ತೆ. ಈ ಪಾಸ್ವರ್ಡ್ ನ ಒತ್ತಿದ್ರೆ ಮಾತ್ರ ಟಾಯ್ಲೆಟ್ ರೂಮ್ ಓಪನ್. ಪಾಸ್ವರ್ಡ್ ಈ ರೆಸ್ಟೋರೆಂಟ್ ಅಲ್ಲಿ ಬಿಲ್ ಮಾಡಿರೋದ್ರಲ್ಲಿ ಇರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಬಾತ್ರೂಮ್ ಅಲ್ಲೂ ಕೂಡ ಹೀಟರ್ ಇದೆ ಗುರು, ಹೀಟರ್ ಇದು. ಮತ್ತೆ ಇಲ್ಲಿ ಬಾತ್ರೂಮ್ ಅಲ್ಲಿ ತೊಳ್ಕೊಳಕ್ ನೀರಿರಲ್ಲ ಗುರು, ಟಿಶ್ಯೂ ಪೇಪರು.
ಟಿಶ್ಯೂ ಪೇಪರು ಇಲ್ಲಿದೆ ನೋಡಿ. ಟಿಶ್ಯೂ ಪೇಪರಲ್ಲಿ ಒರೆಸ್ಕೋಬೇಕಷ್ಟೇ. ರಿಯಾಲಿಟಿ ಗುರು, ಇರೋದನ್ನ ಇದ್ದಂಗೆ ತೋರಿಸ್ತಾ ಇದ್ದೀನಿ. ನೀವು ಕೇಳ್ಬೋದು ಈ ದೇಶದಲ್ಲಿ ಇಂಡಿಯನ್ಸ್ ಇರಲ್ವಾ ಅಂತ. ಇಂಡಿಯನ್ಸ್ ಇರ್ತಾರೆ ಗುರು. ಏನಂತ ಅಂದ್ರೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ ಇಂಡಿಯನ್ಸ್. ಏನಕ್ಕಂದ್ರೆ ಈ ದೇಶದಲ್ಲಿ ಮೆಡಿಕಲ್ ಫೀಸ್ ಎಲ್ಲ ಕಮ್ಮಿ ಗುರು ಇಲ್ಲಿ. ವಾಲೇಕುಮ್ ಸಲಾಂ. ಇದು ಒಂದು ಮೂವಿ ಥಿಯೇಟ್ರು, ಫಿಲಮ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಅದು ಎಕ್ಸಿಟ್ ಅನ್ಸುತ್ತೆ, ಇದು ಎಂಟ್ರಿ ಅನ್ಸುತ್ತೆ. ನನಗೆ ಓದಕ್ಕೆ ಬರಲ್ಲ ಗುರು, ಅವ್ರು ಅಲ್ಲಿಂದ ಹೊರಗಡೆ ಬಂದ್ರಲ್ಲ, ಅದಕ್ಕೆ ಎಕ್ಸಿಟ್ ಅಂತ ಅನ್ಕೊಂಡೆ. ಏನು ಗುರು ಹಿಂಗೈತೆ ಫಿಲಮ್ ಥಿಯೇಟ್ರು, ಸಖತ್ ಗುರು. ಈ ದೇಶದಲ್ಲೂ ಫೋಟೋ ಬೂತ್ ಇದೆ ನೋಡಿ, ರೆಟ್ರೋ ಫೋಟೋ. ಆ 1800 ಟೆಂಗೆ ಆಗಿದೆ. ನಮ್ಮ ಇಂಡಿಯನ್ ಕರೆನ್ಸಿಲಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಟಿಕೆಟ್ ಕೊಟ್ಟರು, ಥ್ಯಾಂಕ್ ಯು. ಚಿಕ್ಕ ಪ್ಲೇ ಗ್ರೌಂಡ್ ಥರ ಮಾಡ್ಬಿಟ್ಟಿದ್ದಾರೆ ಮಕ್ಕಳು ಆಟ ಆಡೋದಕ್ಕೆ ಅಂತ. ಹಿಂಗೆ ಕಾಣ್ತಾ ಇದ್ದೀನಿ ನಾನು. ಇಲ್ಲಿ ಬರ್ದಿರೋದು ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಸಿಂಬಲ್ ನೋಡಿದ್ರೆ ಅರ್ಥ ಆಗ್ತೈತೆ ಅಷ್ಟೇ. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂದ್ಬಿಟ್ಟು ಟಾಯ್ಲೆಟ್ ರೂಮಲ್ಲಿ ಹಾಕಿರೋದು. ಇನ್ನೊಂದೇನಂದ್ರೆ ಇಲ್ಲಿ ತೊಳ್ಕೊಳಕ್ ನೀರಿರಲ್ಲ ಗುರು. ಟಿಶ್ಯೂ ಪೇಪರು ಒಂದೊಂದು ದೇಶದಲ್ಲಿ ಒಂದೊಂದು ಥರ ಇರುತ್ತೆ. ಜನ ಎಲ್ಲ ಕಾಯ್ಕೊಂಡು ನಿಂತವ್ರೆ ಫಿಲಮ್ ನೋಡೋದಕ್ಕೆ. ನೋಡಿ ಫಾರಿನಲ್ಲಿ ಫಿಲಮ್ ಥಿಯೇಟರ್ ಹೇಗಿದೆ ಅಂತ. ಸೀಟ್ ನಂಬರು 14. ನೀವು ಯಾವತ್ತಾದ್ರೂ ಫಾರಿನಲ್ಲಿ ಫಿಲಮ್ ಥಿಯೇಟರ್ ಯಾವ ಥರ ಇರುತ್ತೆ ಅಂತ ನೋಡಿದ್ದೀರಾ? ನೋಡಿದ್ರೆ ಕಮೆಂಟ್ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಜುಟೋಪಿಯಾ ಅಂತ ಹೇಳಿ ಫಿಲಮ್ ಸಕ್ಕತ್ತಾಗಿದೆ. ಒಂದು ಇಂಟರ್ವ್ಯೂಲ್ ಇಲ್ಲ, ಬ್ರೇಕ್ ಇಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ, ಏನಂದ್ರೆ ಏನಿಲ್ಲ. ಫಿಲಮ್ ಅಂದ್ಮೇಲೆ ಫಿಲಮ್ ಅಷ್ಟೇ. ನಾವು ಕೊಟ್ಟಿರೋ ದುಡ್ಡಿಗೆ ವರ್ತು. ನಾವು ಫಿಲಮ್ ಟಿಕೆಟ್ ತಗೋಬೇಕಾದ್ರೆ ಇಲ್ಲಿ ಪಾಪ್ಕಾರ್ನು ಮತ್ತೆ ತಿಂಡಿ ಗಿಂಡಿ ಆಳು ಮುಳು ಎಲ್ಲ ಇಲ್ಲೇ ತಗೊಬಿಡ್ಬೇಕು. ಇಂಟರ್ವೆಲ್ ಅನ್ನೋದು ಇಲ್ಲ, ಬ್ರೇಕು ಇಲ್ಲ, ಏನಂದ್ರೆ ಏನು ಇಲ್ಲ. ಇಲ್ಲಿ ಫುಲ್ 2 ಅವರ್ ಆರಾಮ ಫಿಲಮ್ ನೋಡ್ಕೊಂಡು ಒಳಗಡೆ ಎಂಜಾಯ್ ಮಾಡ್ಬೇಕಷ್ಟೇ. ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಸೂಪರ್ ಮಾರ್ಕೆಟ್ ನೋಡಿದೆ. ಈ ಸೂಪರ್ ಮಾರ್ಕೆಟ್ ಅಲ್ಲಿ ಏನಾದ್ರು ತಿನ್ನಕ್ ತಗೋಬೇಕು ಗುರು. ಸೂಪರ್ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ನಮಗೆ. ಅದ್ರ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ. ನೂಡಲ್ಸ್ ಬಿಟ್ಟು ಬೇರೆದೆಲ್ಲ ತಿನ್ನಕ್ ಆಗಲ್ಲ ಗುರು. ಇದರಲ್ಲಿ ಸ್ಪೈಸಿ ಬರುತ್ತೆ, ಇದು ನಾರ್ಮಲ್ ಇದೆ. ಇದು ಏನೋ ಮೊಟ್ಟೆ ಗಿಟ್ಟೆ ಹಾಕೋರು ಅನ್ಸುತ್ತೆ. ಇದು ಇದರಲ್ಲೇ ಕುದುರೆ ಮಾಂಸ, ಬೀಫು ಏನೇನೋ ಸಿಗುತ್ತೆ ಗುರು ನೂಡಲ್ಸ್ ಅಲ್ಲೇ. 850 ಟೆಂಗಿ ಆಗಿದೆ. ಚೇಂಜ್ ಕೊಡ್ತಾರೆ ಇವಾಗ. ಇದೇನೋ ಕೊಡ್ತಾವ್ರೆ ತಿನ್ನಕ್ಕೆ. ಏನೋ ಕೊಟ್ಟರು ತಿನ್ನಕ್ಕೆ. ಥೋ ಅದೇನು ಕೊಟ್ಟನೆ ಏನೋ ಫುಲ್ಲು ಇಲ್ಲೆಲ್ಲ ನೋವ್ತಾಯ್ತಪ್ಪ. ತಿನ್ಬಾರ್ದು ತೀಸ್ಕೊಂಡು. ನಾನು ಈ ದೇಶಕ್ಕೆ ಒಬ್ಬನೇ ಬರೋದಕ್ಕೆ ಟ್ರಿಪ್ ಪ್ಲಾನ್ ಮಾಡಿ ಫ್ಲೈಟ್ ಟಿಕೆಟ್ ಇಂದ ಹಿಡಿದು ಪ್ರತಿ ಒಂದನ್ನು ಬುಕ್ ಮಾಡಿ ನೋಡ್ಕೊಂಡಿದ್ದು ಫ್ಲೈಯಿಂಗ್ ಪ್ರೇಮ್ ಅವರು. ಇವರು ಯೂಟ್ಯೂಬರು. ಈಗ ಇವ್ರದೇ ಒಂದು ಟ್ರಾವೆಲ್ ಏಜೆನ್ಸಿ ಇದೆ, ಪ್ರೇಮ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ. ನೀವು ಯಾವ್ದಾದ್ರು ದೇಶಕ್ಕೆ ಹೋಗ್ಬೇಕು ಅಂತ ಕನ್ಸ್ ಕಾಣ್ತಿದ್ರೆ ಇವ್ರು ಕಾಲ್ ಮಾಡಿದ್ರೆ ನಿಮ್ ಕನ್ಸ್ನ ನನ್ಸ್ ಮಾಡ್ತಾರೆ. ಗೈಸ್ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೊಬ್ರು ದೇವ್ ತರ ಕಾಣಿಸ್ಬಿಡೋದ. ನನಗೆ ಭಯನೇ ಆಗೋಯ್ತೆ ಆಕ್ಚುಲಿ ಹೇಳ್ಬೇಕು. ಇವ್ರ ನೇಮ್ ಆಯ್ಯಾ. ಇವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಸುಮ್ನೆ ನಾನು ಡ್ರೆಸ್ ಹಾಕೊಂಡು ಓಡಾಡ್ತಾ ಇದೀನಿ ಅಷ್ಟೇ ಅಂತ ಹೇಳ್ತಾ ಇದಾರೆ. ನೋಡೋದಕ್ಕೆ ಭಯ ಆಗುತ್ತೆ ಗುರು. ಯು ಆರ್ ಲುಕಿಂಗ್ ಲೈಕ್ ಗೋಸ್ಟ್. ಬಾಯ್ ಬಾಯ್. ಇಲ್ಲಿ ನಿಮ್ಗೆ ನೈಟ್ ಲೈಫ್ ಆಗ್ಲಿ ಪಬ್ ಆಗ್ಲಿ ಯಾವ ತರ ಇರುತ್ತೆ ಅಂತ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಅಂದ್ರೆ ಗೊತ್ತು ಎಲ್ರಿಗೂ, ಆದ್ರೆ ಗೊತ್ತಾಗ್ದಂಗ್ ಮೇಂಟೈನ್ ಮಾಡ್ತಾರೆ. ಹಿಂಗ್ ನಡೆಯುತ್ತಿಲ್ಲ. ಇಲ್ಲಿ ಯಾವ್ದೇ ಬಾರ್ ಆಗ್ಲಿ ಪಬ್ ಆಗ್ಲಿ ನಿಮ್ಗೆ 12 ಗಂಟೆ ಮೇಲ್ಗಡೆನೆ ಓಪನ್ ಆಗೋದು. 10 ಗಂಟೆ 9 ಗಂಟೆ ಈ ತರ ಇರಲ್ಲ. ಫುಲ್ ಪಾರ್ಟಿ ಎಲ್ಲ ಅವಾಗ್ಲೇ ಸ್ಟಾರ್ಟ್ ಆಗೋದು. ಗೈಸ್ ಬ್ಲಾ ಬಾರ್ ಅಂದ್ಬಿಟ್ಟು ನೋಡಿದ್ರಲ್ಲ, ನಾನು ಹೋಗ್ಬಿಟ್ಟು ಕೇಳಿದೆ. ನಾನು ಅವ್ರು ಹೇಳ್ತಾ ಇದಾರೆ ಬರೀ ರಿಸರ್ವೇಶನ್ ಅಂತ ಹೇಳಿದ್ರು. ನನ್ನ ಫೇಸ್ ನೋಡ್ಬಿಟ್ಟು ಅವರು ಒಳಗಡೆನೆ ಸೇರಿಸಲಿಲ್ಲ ಗುರು. ನನ್ನ ಹತ್ರ ದುಡ್ಡಿದೆ ತಗೊಳ್ಳಿ, ಎಂಟ್ರಿ ಫೀ ಏನಿದೆ ನಾನು ಪೇ ಮಾಡ್ತೀನಿ ಅಂತಂದ್ರೂ ಕೂಡ ಅವರು ಸೇರಿಸ್ಕೊಳ್ಳಲ್ಲ. ಫಸ್ಟ್ ಕೇಳ್ತಾರೆ ಎಲ್ಲಿಂದ ಬಂದಿರೋದು ಅಂತ. ಇಂಡಿಯಾದಿಂದ ಬಂದಿದ್ದೀನಿ ಅಂತ ಅಂದಿದ ತಕ್ಷಣ ಬೇರೆ ಏನೇನೋ ಹೇಳ್ತಾರೆ ಗುರು ರೀಸನ್. ಪೊಲೀಸರು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಏನೇನೋ ಮಾಡ್ತಾರೆ ಗುರು. ಅದೇನು ಅಂತಾನೆ ಗೊತ್ತಿಲ್ಲ. ಇಂಡಿಯನ್ಸ್ ನಂತೂ ಒಳಗಡೆ ಬಿಡ್ತಲ್ಲ. ಇದು ಆಕ್ಚುಲಿ ಹೇಳ್ಬೇಕಾದ್ರೆ ರೇಸಿಸಮ್ ಕಂಟ್ರಿ. ಇಂಡಿಯನ್ಸ್ ಯಾರ್ಯಾರು ಈ ಬಾರ್ಗೆ ಬಂದಿದ್ದಾರೆ ಅವ್ರೆಲ್ಲರೂ ಕೂಡ ರಿವ್ಯೂ ಹಾಕಿದ್ದಾರೆ. ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಗೂಗಲ್ ರಿವ್ಯೂಸ್ ಅಲ್ಲಿ ಪಾಸಿಟಿವ್ ಆಗಂತೂ ಒಂದು ಇಲ್ಲ, ಎಲ್ಲ ನೆಗೆಟಿವ್ ಆಗೇ ಇದೆ. ರಿವ್ಯೂ ನೋಡಿ ನನಗೆ ಶಾಕ್ ಆಗೋಯ್ತು, ಯಾಕೆ ಹಿಂಗೆ ಅಂತ. ಇಷ್ಟೊಂದು ಜನ ವ್ಲಾಗರ್ಸ್ ಕೂಡ ಹೇಳಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಪಬ್ಗೆ ಹೋಗಿ ಕೇಳಿದೆ. ನೋಡಿದ್ರಲ್ಲ, ಈ ಪಬ್ ಒಳಗಡೆ ಅಲೋ ಮಾಡಿಲ್ಲ. ನಾಟ್ ಅಲೌಡ್, ಕ್ಯಾಮ್ರಾ ಇದೆ ಹೋಗು ಅಂತ ಕಳಿಸ್ಬಿಟ್ರು. ಇಂಡಿಯನ್ಸ್ ಅಂದ್ರೆ ಮರ್ಯಾದೆ ಅನ್ನೋದು ಇಲ್ವೇ ಇಲ್ಲ ಗುರು. ಯಾವುದೇ ಒಂದು ಪಬ್ ಯಾವುದೇ ಒಂದು ಬಾರ್ ಆಗ್ಲಿ ಹೊರಗಡೆ ಪೊಲೀಸರಂತೂ ಇದ್ದೇ ಇರ್ತಾರೆ.
ಎಕ್ಸ್ಪೀರಿಯನ್ಸ್ ಅನ್ಬಿಟ್ಟು ಒಂದು ಪಬ್ ಇದೆ. ಇವಾಗ ನಾನು ನಿಮ್ಗೆ ತೋರ್ಸೋದಲ್ಲ ಬ್ಲಾ ಬಾರ್ ಅನ್ಬಿಟ್ಟು, ಅಲ್ಲಿಂದ ಇಲ್ಲಿಗೆ ಒಂದು 3 ಕಿಲೋಮೀಟರ್ ಹಂಗಿದೆ. ಇಲ್ಲಿ ನಮ್ಗೆ ಎಂಟ್ರಿ ಫೀಸ್ ಫ್ರೀ ಇದೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ನನಗೆ ಆಕ್ಚುಲಿ. ಒಳಗಡೆ ಹೋಗ್ಬಿಟ್ಟು ನೋಡೋಣ ಎಂಟ್ರಿ ಫೀಸ್ ಫ್ರೀ ಇದೆಯಾ ಇಲ್ವಾ ಅಂದ್ಬಿಟ್ಟು. 12 o'clock ಇಲ್ಲಿ ಎಂಟ್ರಿ ಇರೋದು. ಇವಾಗ ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಜಿಬ್ರಾ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಹೆಂಗಂದ್ರೆ ನಂಗೆ ನುಗ್ಗಿದ್ರೆ ಆಗಲ್ಲ ಗುರು. ರೂಲ್ಸ್ ಅಂದ್ರೆ ರೂಲ್ಸ್ ಇಲ್ಲಿ. ಪಬ್ಬಲ್ಲಿ ವಿಡಿಯೋ ಮಾಡಂಗಿಲ್ಲ, ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇರೋದು ಗೊತ್ತಾದ್ರೆ ನಾನು ಲಾಕ್ ಮಾಡ್ಕೊಂತಾರೆ. ಫಸ್ಟೇ ಇಂಡಿಯನ್ಸ್ ಅಂದ್ರೇನೆ ಆಗಲ್ಲ, ನೆಕ್ಸ್ಟ್ ಲೆವೆಲ್ ಆಗಿ ನನಗೆ ಹಾಕೊಂಡು. ಇನ್ನು ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಇಂದ ತುಂಬಾ ವಿಡಿಯೋಸ್ ಮಾಡಕ್ ನನಗೆ ಎನರ್ಜಿ ಬರುತ್ತೆ. ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಪಬ್ಬಲ್ಲಿ ಫ್ರೀ ಎಂಟ್ರಿ ಇದೆ ಅಂತ ಹೇಳಿದ್ರು. ಎಂಟ್ರಿಗೆ ನನ್ನ ಹತ್ರ ದುಡ್ಡು ಇಸ್ಕೊಂಡ್ರು, ಆಮೇಲೆ ಹೇಳ್ತೀನಿ ಎಷ್ಟು ಅಂತ. ಒಂದಷ್ಟು ಕ್ವಶನ್ಸ್ ನ ಕೇಳಿದ್ರು. ಏರ್ಪೋರ್ಟ್ ಇಮಿಗ್ರೇಷನ್ ಅಲ್ಲೂ ಅಷ್ಟು ಕ್ವಶನ್ಸ್ ನ ಕೇಳಲಿಲ್ಲ. ಇವ್ರು ಕೇಳಿದ್ರು ಎಷ್ಟು ತಗೊಂಡ್ಬಂದಿದ್ಯಾ, ಕಾರ್ಡ್ ಇದೆಯಾ, ಎಲ್ಲ ಕೇಳಿದ್ರು. ನಾನು ಎಲ್ಲ ಇದೆ ಅಂತ ಹೇಳ್ದೆ. ಆಮೇಲೆ ಎಲ್ಲಿ ಉಳ್ಕೊಂಡಿರೋದು, ಒಬ್ನೇ ಬಂದಿರೋದ, ಬಂದ್ ಎಷ್ಟು ದಿನ ಆಯ್ತು, ಯಾವಾಗ ವಾಪಸ್ ಹೋಗ್ತೀಯಾ, ಬೇಜಾನ್ ಕ್ವಶನ್ ಕೇಳಿದ್ರು. ಇವ್ರೆಲ್ರಿಗೂ ಹಿಂಗೆ ಕ್ವಶನ್ ಕೇಳ್ತಾರ ಅಂತ ಅನ್ಕೋಬೇಡಿ. ನಾನು ಇಂಡಿಯನ್ ಅನ್ಬಿಟ್ಟು ಈ ತರ ಕೇಳ್ತಾ ಇರೋದು. ಎಲ್ರು ನನ್ನನ್ನ ತಿನ್ಕೊಳ್ಳೋ ತರ ನೋಡ್ತಾವ್ರೆ. ಆಮೇಲೆ ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ಒಳಗಡೆ ಹೋಗು ಅಂತ ಹೇಳಿದ್ರು. ಎಂಟ್ರಿಗೆ ಕೈ ಮೇಲೆ ಸೀಲ್ ಹಾಕಿದ್ರು, ಅದು ಇನ್ವಿಸಿಬಲ್, ಕಣ್ಣು ಕಾಣಲ್ಲ. ಮೇಡಮ್ ಹತ್ರ ಒಂದು ಲೈಟ್ ಇದೆ, ಆ ಲೈಟ್ ನ ಕೈಗೆ ಬಿಟ್ರೆ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಹೇಳದ್ ಮರ್ತೆ, ನಾನು ಹಾಕೊಂಡಿದ್ನಲ್ಲ ಜಾಕೆಟ್, ಅದನ್ನ ಹೊರಗಡೆನೆ ಕೊಡ್ಬೇಕು. ಜಾಕೆಟ್ ಹಾಕೊಂಡ್ರೆ ಒಳಗಡೆ ಅಲೋ ಇಲ್ಲ. ಆಮೇಲೆ ಒಂದು ಪೆಪ್ಸಿ ತಗೊಂಡೆ. ನೋಡೋದಕ್ಕೆ ಎಣ್ಣೆ ತರನೇ ಕಾಣ್ಬೋದು, ಆದ್ರೆ ಇದು ಎಣ್ಣೆ ಅಲ್ಲ. ಈ ಪೆಪ್ಸಿ ರೇಟು ಎಷ್ಟು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಎಷ್ಟೊಂದು ಜನ ನನ್ನ ಹತ್ರ ಬಂದು ಮಾತಾಡ್ಸಿದ್ರು, ಕಾಸು ಕೇಳಿದ್ರು. ನನಗೆ ಬೇಜಾರಾಗೋಯ್ತು, ಅದಕ್ಕೆ ವಾಪಸ್ ಹೋಗ್ತಾ ಇದೀನಿ. ಈ ಪಬ್ ಅಂಡರ್ ಗ್ರೌಂಡ್ ಅಲ್ಲಿ ಇದೆ. 2 ಫ್ಲೋರ್ ಮೇಲೆ ಹೋದ್ರೆ ಗ್ರೌಂಡ್ ಫ್ಲೋರ್ ಸಿಗುತ್ತೆ. ಇದೊಂದೇ ಪಬ್ ಅಂತಲ್ಲ, ಎಷ್ಟೊಂದು ಪಬ್ಗಳಲ್ಲೂ ಹಿಂಗೆ ಇರುತ್ತೆ ಅಂಡರ್ ಗ್ರೌಂಡ್ ಅಲ್ಲಿ. ಪ್ರತಿಯೊಂದು ಪಬ್ ಹೊರಗಡೆನು ಪೊಲೀಸರಂತೂ ನಿಂತಿರ್ತಾರೆ. ಗಾಯ್ಸ್ ಒಳಗಡೆ ಅಂತೂ ಬೋಳಿಸ್ಬಿಡ್ತಾರೆ ಹಂಗೆ. ನಿಮ್ಮ ಹತ್ರ ಇರೋ ದುಡ್ಡೆಲ್ಲಾನು ಎಂಟ್ರಿ ಫೀ ಅನ್ಬಿಟ್ಟು 20,000 ಟೆಂಗೆ ತಗೊಂಡ್ರು ನನ್ನ ಹತ್ರ. ಆಮೇಲೆ ಅದ್ ತಗೊಳ್ಳಿ ಇದ್ ತಗೊಳ್ಳಿ ಅನ್ಬಿಟ್ಟು ಡ್ರಿಂಕ್ಸ್ ತಗೊಳ್ಳಿ ಹಿಂಸೆ ಮಾಡ್ತಾರ ಗುರು. ಆಮೇಲೆ ಒಳಗಡೆ ಅಂತೂ ಹೆವಿ ಅಂದ್ರೆ ಹೆವಿ ಸ್ಕ್ಯಾಮ್. ಇಲ್ಲಿ ಪೊಲೀಸರು ಅಷ್ಟೇ, ನಾವ್ ಇಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಡ್ತೀವಿ ಅದು ಇದು ಅಂತ ಅನ್ಕೊಂಡ್ ಬಂದ್ರು ಕೂಡ ನಮ್ಗೆ ಹಾಕೊಂಡು ಗುಮ್ತಾರೆ. ನಾನು ಅದಕ್ಕೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. ಒಂದೇ ಒಂದು ಕೋಕೋ ಕೋಲಾ ಜ್ಯೂಸ್ ತಗೊಂಡೆ, ಅದಕ್ಕೆ 5,000 ಟೆಂಗೆ ತಗೊಂಡ್ರು ಗುರು. ಹೆವಿ ಸ್ಕ್ಯಾಮ್ ಗುರು ಇಂಡಿಯನ್ಸ್ ಅನ್ಬಿಟ್ಟು. ಬೇರೆ ಕಡೆ ಎಲ್ಲ ಇಂಡಿಯನ್ಸ್ ನ ಒಳಗಡೆನೆ ಅಲೋ ಮಾಡ್ಲಿಲ್ಲ, ಇಲ್ಲಿ ಒಳಗಡೆ ಅಲೋ ಮಾಡಿದ್ರು ದುಡ್ಡು ಜಾಸ್ತಿ ತಗೊಂಡು. ರಷ್ಯನ್ ಹುಡುಗಿರು, ಕಜಾಕ್ ಹುಡುಗಿರು ಅವರೆಲ್ಲರೂ ಬರ್ತಾರೆ. ಹತ್ರ ಬಂದ್ಬಿಟ್ಟು ಕಾಸು ಕೊಡು ಅಂದ್ಬಿಟ್ಟು ಬರೀ ಕಾಸು 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 ಸಾಯ್ತಾರ ಗುರು. ಇಲ್ಲಿ ಒಬ್ನೇ ಬೇರೆ ಬಂದಿದ್ದೀನಲ್ಲ, ಅವ್ರಿಗೆ ಇನ್ನೂ ಅಡ್ವಾಂಟೇಜ್ ಆಗ್ಬಿಡ್ತು. ನಾನು ಯಾಕಾದ್ರೂ ಬಂದ್ಬಿಟ್ಟು ಅನ್ಸ್ಬಿಡ್ತಪ್ಪ, ಇರೋದನ್ನ ಇದ್ದಂಗೆ ತೋರ್ಸಿದೀನಿ ಗುರು. ನಾನು ಬಿಲ್ಡಪ್ ಕೊಟ್ಬಿಟ್ಟು ಚೆನ್ನಾಗೈತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇಲ್ಲ. ನೀವೇನಾದ್ರೂ ಬರ್ತೀನಿ ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಬರ್ಲೇಬೇಡಿ ಅಂತ ಹೇಳ್ತೀನಿ. ಈ ತರ ಪಬ್ಬಿಗೆ ಕ್ಯಾಬ್ ಬುಕ್ ಮಾಡಿದೀನಿ, ಕ್ಯಾಬ್ ಬರ್ತೈತೆ. ನನಗೆ ಸಿಕ್ಕಾಪಟ್ಟೆ ಖರ್ಚಾಗೋಯ್ತು. ನಾನು ಇಂಡಿಯನ್ ಕರೆನ್ಸಿಲಿ ತೋರಿಸ್ತೀನಿ ಎಷ್ಟಾಯ್ತು ಅಂದ್ಬಿಟ್ಟು. ನಮ್ಮ ಇಂಡಿಯನ್ ಕರೆನ್ಸಿಲಿ 4,345 ರೂಪಾಯಿ ಆಯ್ತು ಗುರು ಟೋಟಲು. ಏನಿಲ್ಲ, ಬರೀ ಒಂದು ಕೋಕೋ ಕೋಲಾ ಜ್ಯೂಸ್ ಕುಡ್ದೆ ಅಷ್ಟೇ. ಆಮೇಲೆ ಮಿಕ್ತೋರೆಲ್ಲ ಬಂದ್ಬಿಟ್ಟು ಟಿಪ್ಸ್ ಕೊಡು, ಅದ್ ಕೊಡು ಇದ್ ಕೊಡು ಅಂದ್ಬಿಟ್ಟು ವಸಿ ರೋದ್ನೇನಾ ಯಪ್ಪ. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಫಾರಿನಿಗೆ ಬಂದ್ಬಿಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ಒಳ್ಳೆ ಸಂಬಳ ಸಿಗುತ್ತಾ ಮತ್ತೆ ಇಲ್ಲೆಲ್ಲ ಸೆಟ್ ಆಗುತ್ತಾ ಅಂತ. ಇವಾಗ 10th ಓದಿರ್ತಾರೆ, ಅವ್ರಿಗೆ ಆರಾಮಾಗಿ ಇಲ್ಲಿ ಕೆಲಸ ಸಿಗುತ್ತಾ? ಆಕ್ಚುಲಿ 10th ಓದಿದವ್ರು ಇಲ್ಲಿ ಬರ್ಬೋದು, ಕೆಲಸ ಸಿಗುತ್ತೆ, ಕೆಲಸ ಸಿಗಲ್ಲ ಅಂತ ಏನಿಲ್ಲ. ಸ್ಯಾಲ್ರಿ ಎಲ್ಲ ಏನಿರುತ್ತೆ ಬ್ರದರ್? ನೀವು ಏಜೆನ್ಸಿ ಮುಖಾಂತರ ಬಂದಿರೋದಾ ಇಲ್ಲ ಹೆಂಗೆ?